ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ಕಾರಕನಾಗಿರತಕ್ಕಂಥ ಕುಜ ಬುಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವಿವಾಹ ಕಾರಕನಾದ ಸಂಪತ್ಪ್ರದನಾದ ಶುಕ್ರನಿಗೆ ಕೇತುವಿನ ಒಂದು ಯೋಗ, ಜೊತೆಗೆ ಪಿತೃಕಾರಕನಾದ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾದರೆ ಶುಕ್ರನಿಂದಾಗಿ ಲಾಭ ಯಾರಿಗಾಗತ್ತೆ? ಶುಕ್ರನಿಗೂ ಕೇತುವಿನ ಯೋಗ ಇರೋದರಿಂದಾಗಿ ಯಾರು ಸಂಪತ್ತನ್ನು ಕಳ್ಕೊಳ್ತಾರೆ? ಜೊತೆಗೆ ಭೂಮಿ ಕಾರಕನಾದ ಕುಜ ಬುಧನ ಮನೆಯಲ್ಲಿದ್ದಾಗ ಯಾರಿಗೆ ಭೂಲಾಭ, ಯಾರಿಗೆ ಭೂನಷ್ಟ? ಹಾಗಾದರೆ ಈ ಸೆಪ್ಟೆಂಬರ್ ತಿಂಗಳು 12 ರಾಶಿಯವರಿಗೆ ಏನು ತೊಂದರೆ ಆಗಲಿಕ್ಕಿದೆ? ಗ್ರಹದಿಂದ ಸೂಚಿತವಾಗ್ತಾ ಇರುವ ವಿಷಯಗಳೇನು? ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಗಣೇಶನ ಹಬ್ಬ ಬರ್ತಾ ಇದೆ, ಅನಂತನ ಹಬ್ಬ ಬರ್ತಾ ಇದೆ, ಪಿತೃಪಕ್ಷ ಬರ್ತಾ ಇದೆ. ಹಾಗಾದರೆ ಯಾರಿಗೆ ಪಿತೃದೋಷಗಳಿದೆ, ಹಾಗಾದರೆ ಅವರು ಪಿತೃಪಕ್ಷದಲ್ಲಿ ಏನು ಮಾಡಿಕೊಳ್ಳಬೇಕು? ಏನು ಮಾಡುವುದರಿಂದಾಗಿ ಪಿತೃಗಳ ಅನುಗ್ರಹವಾಗಿ ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತೆ, ವಿವಾಹ ಆಗದವರಿಗೆ ವಿವಾಹ ಆಗುತ್ತೆ, ಅಥವಾ ಯಾರಿಗೆ ಯಾವ ತೊಂದರೆಗಳಾಗಲಿಕ್ಕಿದೆ? 12 ರಾಶಿಗಳಿಗೆ ಅನುಕೂಲಗಳೇನು, ಅನಾನುಕೂಲಗಳೇನು? ಅವೆಲ್ಲವನ್ನು ನೋಡೋಣ ಬನ್ನಿ. ಕನ್ಯಾ ರಾಶಿ. ವಿದ್ವಾನ್ ಸುವಾಕ್ಯ ಕೃಪಣ ಸುಖೀಚ ಅಂತ ಹೇಳುವಂತಹ ಲಕ್ಷಣ, ಮತ್ತು ಸ್ಮರ ನಿಪುಣ ಸುಖವಾಂಶ ವಿಲಗ್ನಿ ಅಂತ ಹೇಳುವಂತಹ ಅದ್ಭುತವಾದ ಲಕ್ಷಣ. ಸ್ಮರ ನಿಪುಣ ಆದರೆ ಏನು ಮಾಡೋದು? ಆ ಶುಕ್ರ ನೀಚದಲ್ಲಿದ್ದಾನೆ. ಕನ್ಯಾ ರಾಶಿಯವರಿಗೆ ಒಳ್ಳೆ ಸ್ಮರಣ ಶಕ್ತಿ ಅಂತ, ಆದರೆ ಆ ಸ್ಮರಣ ಶಕ್ತಿಯನ್ನು ಸೂಚನೆ ಮಾಡ್ತಾ ಇರೋನು ಯಾರು? ಶುಕ್ರ. ಅವನು ನೀಚದಲ್ಲಿದ್ದಾನೆ. ಅದು ಏನಾಯಿತು? ಇರೋದು ಕೂಡ ಮರೆತು ಹೋಗೋದು. ಹಾಗಾಗಿ ನಾವೆಲ್ಲೋ ದುಡ್ಡು ಇಟ್ಟಿರ್ತೇವೆ, ಇಟ್ಟ ದುಡ್ಡು ಮರೆತು ಹೋಗುತ್ತೆ. ಎಲ್ಲೋ ಆಭರಣ ತೆಗೆದಿಡ್ತೇವೆ, ಎಲ್ಲಿಟ್ಟಿದ್ದೇವೆ ಗೊತ್ತಿಲ್ಲ, ಅಯ್ಯೋ ಕಳ್ಕೊಂಡಲ್ಲ ಅಂತ ದುಃಖ. ಕೊನೆಗೆ ಒಂದಿಷ್ಟು ಹಣ ಯಾರಿಗೋ ಸಾಲ ಕೊಟ್ಟಿರ್ತೇವೆ, ಯಾರಿಗೆ ಕೊಟ್ಟಿದ್ದೇವೆ ಅನ್ನೋದು ಕೂಡ ಮರೆತು ಹೋಗ್ಬಿಡುತ್ತೆ. ಈ ಥರದ ಸಮಸ್ಯೆಗಳನ್ನು ತಾವು ಎದುರಿಸ್ತಾ ಇದ್ದೀರಿ. ಕಾರಣ ಶುಕ್ರ ನೀಚದಲ್ಲಿ ಲಗ್ನದಲ್ಲಿ ಬರುವುದು, ಕೇತುವಿನ ಒಂದು ಯೋಗ. ಅದನ್ನು ಬೇಕು ಅಂತ ಆ ಒಂದು ಏನೋ ಬರೆದಿಟ್ಟಿರ್ತೀರಿ, ಅದನ್ನು ಕಳ್ಕೊಳ್ಳುವಂಥದ್ದು. ಅದರಿಂದ ಹಣಕಾಸಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸಿಗೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಒಂದು ವೇಳೆ ತಾವೇನಾದರೂ ಯಾರಿಗಾದರೂ ಹಣ ಕೊಡುವುದು, ಅಥವಾ ಇನ್ನು ಸಾಲ ತಗೊಂಡದ್ದು, ಮತ್ತೊಂದು ಏನಾದರೂ ಇದ್ದರೆ, ಹಣಕಾಸಿಗೆ ಸಂಬಂಧಪಟ್ಟದ್ದು ಇದ್ದರೆ, ಅದನ್ನೊಂದು ಡೈರಿಯಲ್ಲಿ ಒಂದಲ್ಲ 2 ಕಡೆಯಲ್ಲಿ ಅದನ್ನು ನೋಟು ಮಾಡಿಡುವುದು ಬಹಳ ಒಳ್ಳೆಯದು ನಿಮಗೆ. ಅದರಿಂದ ಮುಂದಾಗುವ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಅದರ ಜೊತೆಯಲ್ಲಿ ಅವನು ಕುಟುಂಬಾಧಿಪತಿಯೂ ಹೌದು, ನವಮಾಧಿಪತಿಯೂ ಹೌದು ಆಗಿರೋದ್ರಿಂದ ತಂದೆಯಿಂದ ಬಂದ ಸಂಪತ್ತನ್ನು ನಾಶ ಮಾಡುವಂಥದ್ದು, ಅದು ಜೂಜಿಗೆಯೋ ಅಥವಾ ಬೆಟ್ಟಿಂಗು ಈ ತರಹದಲ್ಲಿಯೂ ಕೂಡ ಹಣವನ್ನು ಕಳ್ಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ಇಲ್ಲ ಅಂತ ಆದರೆ ಕುಟುಂಬದಿಂದ ಬಹಿಷ್ಕರಿಸುವಂತಹ ಅಥವಾ ಕುಟುಂಬದವರೆಲ್ಲ ನಿಮ್ಮನ್ನು ದೂರ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅದರಿಂದ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಹಾಗಾದರೆ ಏನು ಮಾಡಬೇಕಪ್ಪ ನಾನು ಅಂತ ಇದ್ದರೆ, ಗ್ರಹ ಸೂಚಯಂತೀಹ ಜನ್ಮನಿ, ಗ್ರಹ ಯಾರು ಕಾರಕರಿಲ್ಲ, ಅವರೆಲ್ಲ ಸೂಚನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಏನು ಮಾಡಬೇಕು ಅಂತಂದರೆ, ಗೌರಿ ಹಬ್ಬದ ದಿವಸ ಅರಿಶಿಣದ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಿ. ಅರಿಶಿಣದ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಅರಿಶಿಣದ ಹೂವಿನಿಂದ, ಹಳದಿ ಬಣ್ಣದ ಹೂವು ಯಾವುದು ಸಿಗುತ್ತೋ ಆ ಹೂವಿನಿಂದ ಗೌರಿಗೆ ಅರ್ಚನೆ ಮಾಡುವಂತಹದ್ದು, ಗೌರಿಯ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಳ್ಳುವಂತಹದ್ದು. ಆನಂತರ ಗಣಪತಿ ಹಬ್ಬದ ದಿವಸ ಕೆಂಪು ವಸ್ತ್ರ, ಕೆಂಪು ಪುಷ್ಪಗಳಿಂದ ಗಣಪತಿಗೆ 108 ನಾಮಗಳನ್ನು ಹೇಳಿ ಗಣಪತಿಯನ್ನು ವಿಶೇಷವಾಗಿ ಅರ್ಚನೆ ಮಾಡುವಂತಹದ್ದು. 21 ಕಡುಬನ್ನು ದೇವರಿಗೆ ನಿವೇದಿಸಿ ಅದರಲ್ಲಿ ಅರ್ಧ ಭಾಗವನ್ನು ದಾನ ಮಾಡುವಂತಹದ್ದು. ಅದು ನಿಮಗೆ ಬಹಳ ಅನುಕೂಲವಾಗುತ್ತೆ. ಇದಕ್ಕೆ ತುಂಬ ಕಷ್ಟಪ್ಪ, ಹೀಗೆಲ್ಲ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂತಿದ್ರೆ, ಕಡಲೆಯನ್ನು ನೆನೆಸಿ ಕಡಲೆಯ ಉಸಳಿಯನ್ನು ಮಾಡಿ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಅದನ್ನು ಎಲ್ಲರಿಗೂ ಹಂಚಿ, ಅದು ತುಂಬ ನಿಮಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವಾಗಿ ಕಂಡುಬರುತ್ತೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಿದೆ, ಆದರೆ ಅತಿಯಾದ ಉತ್ಸಾಹ ಅಥವಾ ಅತಿಯಾದ ಕಾನ್ಫಿಡೆನ್ಸ್ ಅದು ನಿಮ್ಮನ್ನು ಹಾಳು ಮಾಡುತ್ತೆ. ಜೊತೆಗೆ ಸ್ನೇಹಿತೆಯ ಜೊತೆಗಿರುವಂತಹದ್ದು ಒಂದು ಸ್ನೇಹ, ಅದು ಇಷ್ಟಪಡುವುದಾಗ್ಬೋದು, ಅಥವಾ ಒಂದು ಸಂಬಂಧವನ್ನು ಬೆಳೆಸುವಂಥದ್ದಾಗ್ಬೋದು. ಈ ತರಹದಲ್ಲಿಯೂ ಕೂಡ ನಮ್ಮ ಜೀವನ ಹಾಳು ಮಾಡುವ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳಾದರೆ ನೀವು ಎಚ್ಚರಿಕೆಯಿಂದ ಇರಿ. ಅದು ಲವ್ ಜಿಹಾದಿಗೆ ನೀವು ಒಳಪಡುವಂಥದ್ದಾಗಲಿ, ಅಥವಾ ಬೇರೆ ಜಾತಿಯವರು ಬೇಕು ಅಂತ ನಿಮ್ಮನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿ ನಿಮ್ಮ ಟ್ರ್ಯಾಕಿಗೆ ತೆಗೆದುಕೊಂಡು ಬಂದು ಕೊನೆಗೆ ನಿಮ್ಮ ಜೀವನವನ್ನೇ ಹಾಳು ಮಾಡುವಂತಹ ಸ್ಥಿತಿಗಳು ಕೂಡ ಎದುರಾಗುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಯಾರೂ ಕೂಡ ಇಷ್ಟಪಡೋದಕ್ಕೆ ಹೋಗಬೇಡಿ ಹೆಣ್ಣು ಮಕ್ಕಳು.
ಅದು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ. ಹಾಗಾಗಿ ಸ್ವಲ್ಪ ಜಾಗೃತಿಯಲ್ಲಿ ಇರುವುದು ಒಳ್ಳೆಯದು ವಿವಾಹದ ವಿಷಯದಲ್ಲಿ ಮತ್ತು ಸ್ತ್ರೀಯರ ವಿಷಯದಲ್ಲಿ, ಹುಡುಗಿಯರು ಹುಡುಗನ ವಿಷಯದಲ್ಲಿ, ಹುಡುಗರು ಹುಡುಗಿಯರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ನಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಇಟ್ಟುಕೊಂಡು ಮುಂದೆ ಒರೆಸಿ ಜೀವನ ಚೆನ್ನಾಗಿರುತ್ತೆ. ಇನ್ನು ಮೂರನೇ ಮನೆಯ ಅಧಿಪತಿಯಾದ ಕುಜ ಕರ್ಮಸ್ಥಾನದಲ್ಲಿ ಬಂದು ಲಗ್ನಕ್ಕೆ ದೃಷ್ಟಿ ಕೊಡ್ತಾ ಇರೋದ್ರಿಂದ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಗಲಾಟೆ ಆಗುವಂತಹದ್ದು, ಅದು ಹಣಕಾಸಿನ ವಿಷಯ ಅಥವಾ ಭೂಮಿಗೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆಗುವಂತಹದ್ದು. ಜೊತೆಗೆ ಈ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಕೆಲಸದಲ್ಲಿ ಪಾಪೇ ಕರ್ಮಗತೇತು ಕರ್ಮ ವಿಹತಿ ಅಂತ ಹೇಳುವಂತಹ ಫಲ, ಆದ್ದರಿಂದ ಕೆಲಸ ಹೋಗುವಂತಹದ್ದು, ಕೆಲಸ ಬಿಡಬೇಕಾದ ಪ್ರಸಂಗ ಬರುವುದು ಅಥವಾ ಕೆಲಸ ಮಾಡುವ ಕಡೆಯಲ್ಲಿ ಗಲಾಟೆ ಆಗುವಂತಹದ್ದು, ಅದರಿಂದ ಆಪಾದನೆಗಳು ಬರುವಂತಹದ್ದು, ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು. ಹಾಗಾದ್ರೆ ಏನು ಮಾಡಬೇಕು? ಕೆಲಸಕ್ಕೆ ಸಂಬಂಧಪಟ್ಟ ಅನುಕೂಲಗಳಾಗಬೇಕಲ್ಲ, ನಮಗೆ ಏನು ಮಾಡಬೇಕು ಅನ್ನುವ ಆಲೋಚನೆ ಇದ್ದರೆ ಪ್ರತಿ ಮಂಗಳವಾರ ಗುರುತಿಟ್ಟುಕೊಳ್ಳಿ, ಪ್ರತಿ ಮಂಗಳವಾರ ನೀವು ಗೌರಿಯ ಅಥವಾ ದೇವಿಯ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ದೇವಿಯ ಹತ್ತಿರ ಶಂಖಚಕ್ರ ಗದಾಹಸ್ತೆ ಶುಭ್ರವರ್ಣೆ ಶುಭಾರನೆ ಮಮ ದೇಹಿ ವರಂ ಲಕ್ಷ್ಮಿ ಸರ್ವಸಿದ್ಧಿ ಪ್ರದಾಯಿನಿ ಅನ್ನುವ ಈ ಮಂತ್ರವನ್ನು 12 ಬಾರಿ ಜಪಿಸಿ ಒಂದು ಹಾಲಭಿಷೇಕ ಮಾಡಿಸಿ ಖಂಡಿತ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ತೀರ. ಇನ್ನು 4ನೇ ಮನೆಯ ಗುರು 9ರಲ್ಲಿ ಬರುವಂತಹದ್ದು ಒಳ್ಳೆಯದ್ದೇ. ಗುರುಬಲ ತುಂಬ ಚೆನ್ನಾಗಿದೆ, ಲಗ್ನಕ್ಕೆ ಗುರು ದೃಷ್ಟಿಯೂ ಇದೆ. ಆದ್ದರಿಂದ ವಾಹನದ ಲಾಭ, ವಾಹನದ ಖರೀದಿ ಅಥವಾ ತಂದೆಯಿಂದಾಗಿ ಸಂಪತ್ತು ಬರುವಂತಹದ್ದು ಇದೆಲ್ಲವೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಇನ್ನು ಯಾರಿಗೆ ಸಂತಾನ ಆಗಿಲ್ಲ, ಸಂತಾನಾಕಾಂಕ್ಷಿಗಳಿಗೆ ವಿಚಾರ ಮಾಡುವಾಗ ಸಂತಾನದ ಕುರುಹುಗಳು ಕೂಡ ಕಂಡು ಬರುತ್ತೆ. ಹಾಗಾಗಿ ಸಂತಾನದ ಲಾಭ ಆಗುತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾಕಂದರೆ ಪಂಚಮಾಧಿಪತಿ ಷಷ್ಠಕ್ಕೆ ಹೋಗಿದ್ದಾನೆ. ಆದ್ದರಿಂದ ಕೆಲವು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳು ಇರೋದರಿಂದ ಸ್ವಲ್ಪ ಕೆಲವು ಔಷಧಿಗಳನ್ನು ಕೂಡ ಸೇವನೆ ಮಾಡಬೇಕಾಗುತ್ತೆ. ಇನ್ನು ಷಷ್ಠದಲ್ಲಿ ಶನಿ ಇರುವುದು, ಹಾಗಾಗಿ ಶತ್ರುಗಳು ಜಾಸ್ತಿ ಆಗ್ತಾರೆ, ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ, ಆ ಶತ್ರುಗಳನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದ ನೀವು ಪ್ರತಿ ಶನಿವಾರ, ಮಂಗಳವಾರ ಒಂದು ಪರಿಹಾರ ಹೇಳಿದ್ದೇನೆ, ಯಾರಿಗೆ ಶತ್ರುಕಾಟ ಜಾಸ್ತಿ ಇದೆ ಅವರು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವಧ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಕ ಪ್ರಭೋ ಅನ್ನುವ ಈ ಮಂತ್ರವನ್ನು ಜಪಿಸಿ 15 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ವಿವಾಹ ಆಗಿಲ್ಲ, ವಿವಾಹಾರ್ಥಿಗಳಿಗೆ ಹೇಗೆ ಅಂತಂದರೆ ವಿವಾಹ ಆಗುವ ಯೋಗಗಳೆಲ್ಲ ಇದ್ದಾವೆ. ಆದರೆ ನೀವು ಎಕ್ಸ್ಪೆಕ್ಟ್ ಮಾಡುವ ರೀತಿಯಲ್ಲಿ ಹುಡುಗಿ ಸಿಗದೆ ಹೋಗ್ಬೋದು ಅಥವಾ ಹುಡುಗ ಸಿಗದೆ ಹೋಗ್ಬೋದು. ಆದ್ದರಿಂದ ಅದನ್ನು ಗಮನ ಹರಿಸಿಕೊಂಡು ಎಲ್ಲೋ ಒಂದು ಕಡೆಯಲ್ಲಿ ಮ್ಯಾಚ್ ಆಗುತ್ತೆ ಅಂತಿದ್ರೆ ಖಂಡಿತ ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಅಷ್ಟಮಾಧಿಪತಿಯಾದ ಕುಜ ಕರ್ಮದಲ್ಲಿ ಬರೋದ್ರಿಂದ ಕೆಲಸದ ವಿಷಯದಲ್ಲಿ ತುಂಬ ಹುಷಾರಾಗಿರಿ. ಕೆಲಸ ಹೋಗ್ಬೋದು, ಕೆಲಸದಲ್ಲಿ ಆಪಾದನೆಗಳು ಬರುವುದು ಸಾಧ್ಯತೆಗಳಿದೆ, ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಇನ್ನು ಲಾಭದಲ್ಲಿ ಚಂದ್ರ ಇರೋದರಿಂದ ನಮಗೆ ಸಂಪತ್ತಿಗೆ ಏನು ತೊಂದರೆ ಇಲ್ಲ, ಸಂಪತ್ತು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇನ್ನು ವ್ಯಯದಲ್ಲಿ ರವಿ ಇರೋದರಿಂದ ಒಂದು ಪೈತೃಕವಾದ ದೋಷಗಳು ಕೂಡ ಕಂಡು ಬರುತ್ತೆ. ಅಂದರೆ ಪಿತೃದೋಷ ಇದೆ ಅಂತ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ, ಕಾರಣ ಜಾತಕವನ್ನು ವಿಮರ್ಶಿಸಿ ಮಾಡಬೇಕು. ಆದ್ದರಿಂದ ನಾವು ಯಾರಿಗೆ ಆ ದೋಷ ಇದೆ ಅಥವಾ ತಂದೆಯ ಜೊತೆಯಲ್ಲಿ ಯಾರಿಗೆ ವೈಮನಸ್ಯಗಳಿದೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪರ ಜೊತೆಯಲ್ಲಿ ಗಲಾಟೆಗಳಾಗ್ತಾ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಹೆಂಡತಿಯ ಜೊತೆಯಲ್ಲಿ ಸುಖ ಇಲ್ಲ, ಈ ಥರದ ಲಕ್ಷಣಗಳು ಯಾರಿಗಾದರೂ ಇದ್ದರೆ ಅವರು ಈ ಪಿತೃಪಕ್ಷದಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು, ಅಧಿಕಾರಿಗಳಾಗಿದ್ದರೆ ಶ್ರಾದ್ದಾದಿ ಕರ್ಮಗಳನ್ನು ನಡೆಸಿ, ಅಧಿಕಾರಿಗಳಲ್ಲ ಅಂತ ಆದರೆ ನೀವು ಅನ್ನದಾನ ಮಾಡುವಂತಹದ್ದು, ಈ ಥರದಲ್ಲಿ ವಿಶೇಷವಾಗಿ ರುದ್ರದೇವರಿಗೆ ಹಾಲಭಿಷೇಕ, ಕಬ್ಬಿನ ಹಾಲಿನ ಅಭಿಷೇಕ ಮಾಡಿಸುವಂತಹದ್ದು, ಈ ರೀತಿಯಲ್ಲಿ ಮಾಡುವುದರಿಂದಲೂ ಕೂಡ ಒಂದು ಪಿತೃಗಳ ತೃಪ್ತಿಯನ್ನು, ಪಿತೃಗಳ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಕನ್ಯಾ ರಾಶಿಯವರು ವಿಶೇಷವಾಗಿ ಕೆಲವು ಫಲಗಳನ್ನು ಏನೆಂದು ನಾನು ತಿಳಿಸಿಕೊಟ್ಟಿದ್ದೇನೆ, ಅದನ್ನು ಮಾಡ್ತಾ ಬನ್ನಿ. ವೇದದಲ್ಲಿ ರವಿ ಇರೋದರಿಂದ ನಮಗೆ ಸ್ವಲ್ಪ ಕೆಲವೊಂದು ಪರಿಸ್ಥಿತಿಗಳ ಪ್ರಸಂಗಗಳು ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಆದರೆ ಗುರುಬಲ ಚೆನ್ನಾಗಿರುವುದರಿಂದ ಅದನ್ನು ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿಯೂ ಕೂಡ ನಿಮಗೆ ಇದೆ. ಆದ್ದರಿಂದ ಗಣಪತಿಯ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.